ಪಿಕ್ಚರ್ ಟಾಕೀಸ್ ಕಡೆಯಿಂದ ಹಾಯ್ ಹಲೋ ವೆಲ್ಕಮ್. ಹಳೆ ವರ್ಷ ಹೋಯ್ತು, ಹೊಸ ವರ್ಷ ಬಂತು. ಹೊಸ ವರ್ಷದ 1 ಮಂತ್ ಕೂಡ ಮುಗ್ದು ಹೋಯ್ತು. ಈ 1 ಮಂತ್ ಅಲ್ಲಿ ಯಾವೆಲ್ಲ ಸಿನಿಮಾಗಳನ್ನ ಜನ ಒಪ್ಕೊಂಡ್ರು, ಯಾವ ಸಿನಿಮಾಗಳಿಗೆ ಗೇಟ್ ಪಾಸ್ ಕೊಟ್ರು ಅನ್ನೋದನ್ನ ನಮ್ಮ ಈ ಸೆಗ್ಮೆಂಟ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ಈಗ ಸದ್ಯಕ್ಕೆ ಈ ಮಂತ್ ಅಂದ್ರೆ ಜನವರಿಯ ಫಿಲ್ಮ್ ರಿಪೋರ್ಟ್ ನಿಮ್ಮ ಮುಂದೆ. ಸ್ಯಾಂಡಲ್ವುಡ್ ಈ ಮಂತ್ ಅಲ್ಲಿ KFI ಅಲ್ಲಿ ಒಟ್ಟು 22 ಸಿನಿಮಾಗಳು ರಿಲೀಸ್ ಆಗಿವೆ. ಚೂ ಮಂತರ್, ಸಂಜು ವೆಟ್ಸ್ ಗೀತಾ 2, ಫಾರೆಸ್ಟ್, ಹೀಗೆ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆದವು. ಇದರಲ್ಲಿ ತಕ್ಕ ಮಟ್ಟಿಗೆ ಹಿಟ್ ಅನ್ಸ್ಕೊಂಡಿದ್ದು ಶರಣ್ ಅವರು ಆಕ್ಟ್ ಮಾಡಿರೋ ಚೂ ಮಂತರ್ ಒಂದೇ. ಕನ್ನಡದಲ್ಲಿ ಹಾರರ್ ಸಿನಿಮಾ ಒಂದು ಹಿಟ್ ಆಗಿ ತುಂಬಾ ದಿನ ಆಗಿತ್ತು. ಕರ್ವಾ ಫೇಮ್ ನ ನವನೀತ್ ಡೈರೆಕ್ಟ್ ಮಾಡಿದ್ದ ಚೂ ಮಂತರ್ ಆಡಿಯನ್ಸ್ ನ ಥಿಯೇಟರ್ಗೆ ಕರೆಸ್ತು, ಪ್ರೊಡ್ಯೂಸರ್ಗೂ ಖುಷಿ ಪಡಿಸ್ತು. ಸಿನಿಮಾದ ವಿಜುವಲ್ ಕ್ವಾಲಿಟಿ, ಸೌಂಡ್ ಡಿಸೈನ್ ಎರಡು ಸಿಕ್ಕಾಬಡೆ ಚೆನ್ನಾಗಿತ್ತು. ಶರಣ್ ಅವರ ಹಿಟ್ ಲಿಸ್ಟ್ಗೆ ಚೂ ಮಂತರ್ ಕೂಡ ಸೇರ್ಕೊಂತು. ದಿಲೀಪ್ ರಾಜ್ ಆಕ್ಟ್ ಮಾಡಿದ್ದ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರು ಕೂಡ ಸಿನಿಮಾ ಹಿಟ್ ಲಿಸ್ಟ್ ಸೇರ್ಲಿಲ್ಲ, ಜನಗಳನ್ನ ಥಿಯೇಟರ್ ಕಡೆ ಸೆಳಿಲಿಲ್ಲ. ಕ್ರಿಟಿಕಲಿ ಸಿನಿಮಾಗೆ ಒಳ್ಳೆ ರಿವ್ಯೂಸ್ ಅಂತೂ ಬಂತು. ಇದ್ ಬಿಟ್ರೆ ನವೀನ್ ಶಂಕರ್ ಅವ್ರು ಆಕ್ಟ್ ಮಾಡಿರೋ ನೋಡಿದವರು ಏನಂತಾರೆ ಮಂತ್ ಎಂಡ್ ಅಲ್ಲಿ ರಿಲೀಸ್ ಆಗಿ ಪಾಸಿಟಿವ್ ರೆಸ್ಪಾನ್ಸ್ ಪಡ್ಕೋತಾ ಇದೆ. ಎಷ್ಟು ಮಟ್ಟಿಗೆ ಜನರನ್ನ ಥಿಯೇಟರ್ ಕಡೆ ಸೆಳೆಯುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಇನ್ನು ಚಿಕ್ಕಣ್ಣ, ರಂಗಾಯಣ ರಘು, ಅರ್ಚನಾ ಕೊಟ್ಟಿಗೆ ಆಕ್ಟ್ ಮಾಡಿದ್ದ ಫಾರೆಸ್ಟ್ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಆದ್ರೆ ಥಿಯೇಟರ್ಗಳು ತುಂಬಿಸೋ ಅಷ್ಟು ರೆಸ್ಪಾನ್ಸ್ ಬಂದಿಲ್ಲ. ಇನ್ನು ಎಕ್ಸ್ಪೆಕ್ಟೇಷನ್ಸ್ ಹುಟ್ಟು ಹಾಕಿದ್ದ ದಿನಕರ್ ಅವರ ನಿರ್ದೇಶನದ ವಿರಾಟ್ ಆಕ್ಟ್ ಮಾಡಿರೋ ರಾಯಲ್ ಸಿನಿಮಾ ಎಕ್ಸ್ಪೆಕ್ಟೇಷನ್ಸ್ ನ ರೀಚ್ ಮಾಡಲಿಲ್ಲ ಅಂತಾನೆ ಹೇಳಬೇಕು. ಜನಗಳನ್ನ ಥಿಯೇಟರ್ ಕಡೆ ಕರ್ಕೊಂಬರೋದ್ರಲ್ಲಿ ರಾಯಲ್ ಸಿನಿಮಾ ಮಿಸರಬಲಿ ಫೇಲ್ ಆಯ್ತು, ಡಿಸಪಾಯಿಂಟ್ ಮಾಡ್ತು. ನಾಗಶೇಖರ್ ಅವರ ಸಂಜು ವೆಟ್ಸ್ ಗೀತಾ 2 ಅಂತೂ ಕಳೆದೇ ಹೋಯ್ತು. ಸಿನಿಮಾಗೆ ಜನ ಬರಲೇ ಇಲ್ಲ. ಈ ಎರಡು ಸಿನಿಮಾಗಳನ್ನ ನೋಡಿದಾಗ ನಮ್ಗನ್ಸಿದ್ದು ಈ ಇಬ್ರು ಡೈರೆಕ್ಟರ್ಸ್ ಸ್ವಲ್ಪ ಅಪ್ಡೇಟ್ ಆಗಬೇಕು, ಹಾಗೆ ಸಿನಿಮಾದ ರೈಟಿಂಗ್ ನ ಮತ್ತಷ್ಟು ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ. ಬಟ್ ಜನಗಳನ್ನ ಸ್ಟ್ರಾಂಗ್ ಆಗಿ ಥಿಯೇಟರ್ ಕಡೆ ಕರ್ಸೋಕೆ ಒಂದು ದೊಡ್ಡ ಸಿನಿಮಾ ಅಗತ್ಯ ಇದೆ. ಲಾಸ್ಟ್ ಮಂತ್ ಅಲ್ಲಿ ರಿಲೀಸ್ ಆದ ಕಿಚ್ಚ ಸುದೀಪ ಅವರ ಮ್ಯಾಕ್ಸ್ ಇಂಡಸ್ಟ್ರಿಗೆ ಬೇಕಾಗಿದ್ದ ಹಿಟ್ ಒಂದನ್ನ ಕೊಡ್ತು. ಅದಾದ್ಮೇಲೆ ಅದೇ ತರ ಒಂದು ದೊಡ್ಡ ಸಿನಿಮಾ ಬೇಕಾಗಿದೆ. KD ಯಾವಾಗ ರಿಲೀಸ್ ಆಗತ್ತೆ ಅನ್ನೋ ಕ್ಲಾರಿಟಿ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಬಿಗ್ ರಿಲೀಸ್ ಬಂದು KDನೇ ಆಗಿರುತ್ತೆ. ಟಾಲಿವುಡ್ ತೆಲುಗು ಇಂಡಸ್ಟ್ರಿ ಈ ವರ್ಷ ಒಳ್ಳೆ ಶುಭಾರಂಭನೆ ಮಾಡಿದೆ. ವೆಂಕಟೇಶ್ ಅವರು ಆಕ್ಟ್ ಮಾಡಿದ್ದ ಸಂಕ್ರಾಂತಿ ವಸ್ತು ನಮ್ ಸಿನಿಮಾ ಫ್ಯಾಮಿಲಿ ಹಿಟ್ ಆಯ್ತು. ತುಂಬಾ ವರ್ಷಗಳಾದ್ಮೇಲೆ ವೆಂಕಟೇಶ್ ಅವರು ಒಂದು ಬಿಗ್ ಹಿಟ್ ಕೊಟ್ಟಿದ್ದಾರೆ. ಐಶ್ವರ್ಯ ರಾಜೇಶ್ ಮತ್ತೆ ಮೀನಾಕ್ಷಿ ಚೌಧರಿ ವೆಂಕಟೇಶ್ ಅವ್ರಿಗೆ ಪೇರ್ ಆಗಿ ಆಕ್ಟ್ ಮಾಡಿರೋ ಈ ಸಿನಿಮಾ ಈ ವರ್ಷದ ತೆಲುಗಿನ ಸಂಕ್ರಾಂತಿ ಹಿಟ್. ಇದನ್ನ ಬಿಟ್ರೆ ಬಾಲಕೃಷ್ಣ ಅವರ ಡಾಕು ಮಹಾರಾಜ್ ಸಿನಿಮಾ ಕೂಡ ಹಿಟ್ ಲಿಸ್ಟ್ ಸೇರಿದೆ. ಎರಡು ಸಿನಿಮಾಗಳು ಒಳ್ಳೆ ಕಲೆಕ್ಷನ್ ಅಂತೂ ಮಾಡಿವೆ. ಆದ್ರೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಹುಟ್ಟಾಕಿ ಬಂದಂತ ಶಂಕರ್ ಡೈರೆಕ್ಷನ್ ನ ರಾಮ್ ಚರಣ್ ಅವರ ಗೇಮ್ ಚೇಂಜರ್ ಈ ವರ್ಷದ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸಾಸ್ಟರ್ ಅಂತಾನೆ ಹೇಳ್ತಾ ಇದ್ದಾರೆ. ಶಂಕರ್ ಅವರು ಇಂಡಿಯನ್ 2 ಆದ್ಮೇಲೆ ಗೇಮ್ ಚೇಂಜರ್ ಇಂದ ಕಂಬ್ಯಾಕ್ ಮಾಡಬಹುದು ಅಂತ ಅನ್ಕೊಂಡಿದ್ದ ನಿರೀಕ್ಷೆ ಸುಳ್ಳಾಗಿದೆ. ಶಂಕರ್ ಅವರು ಅದೇ ಕಥೆನ ಮತ್ತೆ ತಿರುಗಿಸಿ ಮುರುಗಿಸಿ ತುಂಬಾ ಹೈ ಬಜೆಟ್ ಅಲ್ಲಿ ಸಿನಿಮಾ ಮಾಡ್ತಿರೋದು ಜನಗಳಿಗೆ ಅಷ್ಟಾಗಿ ಹಿಡಿಸ್ತಾ ಇಲ್ಲ. ಸೊ ಗೇಮ್ ಚೇಂಜರ್ ಕೂಡ ಡಿಸಾಸ್ಟರ್ ಲಿಸ್ಟ್ ಸೇರಿದೆ. ಕಾಲಿವುಡ್ ಇಯರ್ ಬಿಗಿನಿಂಗ್ ತಮಿಳ್ ಇಂಡಸ್ಟ್ರಿಗೆ ಪಾಸಿಟಿವ್ ಆಗೇ ಇದೆ. 2012ರ ವಿಶಾಲ್ ಅವರ ಸಿನಿಮಾ ಮದಗಜ ರಾಜ ಈಗ ರಿಲೀಸ್ ಆಗಿ ಒಂದು ರೇಂಜ್ ಹಿಟ್ ಆಗಿದೆ. ಸಿನಿಮಾ ಹಳೇದಾದ್ರೂ 50 crore ಪ್ಲಸ್ ಕಲೆಕ್ಷನ್ ಮಾಡಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಇದನ್ನ ಸುಂದರ್ ಸಿ ಅವರು ಡೈರೆಕ್ಟ್ ಮಾಡಿದ್ರು. ಇದನ್ನ ಬಿಟ್ರೆ ವೆಟ್ರಿಮಾರನ್ ಹಾಗೂ ವಿಜಯ್ ಸೇತುಪತಿ ಕಾಂಬೋನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ವಿಡುತ್ತಲೈ 2ಗೆ ಆವರೇಜ್ ರೆಸ್ಪಾನ್ಸ್ ಬಂದಿದೆ. ಎಕ್ಸ್ಪೆಕ್ಟೇಷನ್ಸ್ ನ ಸಿನಿಮಾ ರೀಚ್ ಮಾಡಿಲ್ಲ. ನಿತ್ಯಾ ಮೆನನ್ ಹಾಗೆ ಜಯಂ ರವಿ ಆಕ್ಟ್ ಮಾಡಿದ್ದ ಕಾದಲಿಕ್ ನೇರ್ಮೆ ಇಲ್ಲೈ ಡಿಸಾಸ್ಟರ್ ಲಿಸ್ಟ್ ಸೇರಿದೆ. ಇನ್ನು ಗುಡ್ ನೈಟ್, ಲವ್ವರ್ ಫೇಮ್ ನ ಮಣಿಕಂದನ್ ಅವರ ಕುಟುಂಬಸ್ಥನ್ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಈ ಸಿನಿಮಾ ತಮಿಳಿಗೆ ಈ ಇಯರ್ ನ ಮೊದಲ ಎಕ್ಸ್ಪೆರಿಮೆಂಟಲ್ ಹಿಟ್ ಅಂತ ಹೇಳಬಹುದು. ಸಂಕ್ರಾಂತಿಗೆ ರಿಲೀಸ್ ಆಗಬೇಕಿದ್ದ ಅಜಿತ್ ಅವರ ವಿದಾ ಮುಯರ್ಚಿ ಇದೇ ಫೆಬ್ರವರಿ 6 ರಿಲೀಸ್ ಆಗ್ತಾ ಇದೆ. ಈ ವರ್ಷದ ಮೊದಲನೇ ಬಿಗ್ ತಮಿಳ್ ರಿಲೀಸ್ ಇದಾಗತ್ತೆ. ಮಾಲಿವುಡ್ ಟೊವಿನೋ ಥಾಮಸ್ ಅವರ ಐಡೆಂಟಿಟಿಗೆ ಒಳ್ಳೆ ರೆಸ್ಪಾನ್ಸ್ ಬಂತು. ಅದು ಈಗ OTTಲಿ ಕೂಡ ಅವೈಲೇಬಲ್ ಇದೆ. ZEE5 ಅಲ್ಲಿ ಅದು ಸ್ಟ್ರೀಮ್ ಆಗ್ತಾ ಇದೆ. ಅದನ್ನ ಬಿಟ್ರೆ ಗೌತಮ್ ಮೆನನ್ ಡೈರೆಕ್ಷನ್ ಅಲ್ಲಿ ಮಮ್ಮೂಟಿ ಅವರು ಆಕ್ಟ್ ಮಾಡಿರೋ ಡೊಮಿನಿಕ್ ಅಂಡ್ ದ ಲೇಡಿ ಪರ್ಸ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಈ ಮಂತ್ ಅಲ್ಲಿ ಮಲಯಾಳಂ ಅಲ್ಲಿ ಯಾವುದೇ ಗ್ರೌಂಡ್ ಬ್ರೇಕಿಂಗ್ ಫಿಲ್ಮ್ಸ್ ಬಂದಿಲ್ಲ. ಬಾಲಿವುಡ್ ಇತ್ತೀಚೆಗಂತೂ ಹಿಂದಿ ಸಿನಿಮಾಗಳು ಹಿಟ್ ಆಗಿರೋದು ತೀರಾ ಕಡಿಮೆ. ಈ ಮಂತ್ ಅಲ್ಲಿ ಅಕ್ಷಯ್ ಕುಮಾರ್ ಅವರ ಸ್ಕೈ ಫೋರ್ಸ್ ರಿಲೀಸ್ ಆಗಿತ್ತು. ಅದಕ್ಕೆ ತಕ್ಕಮಟ್ಟಿಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಕೂಡ ಡೀಸೆಂಟ್ ಆಗಿದೆ. ಶಾಹಿದ್ ಕಪೂರ್ ಅವರ ದೇವಾ ಸಿನಿಮಾ ಇತ್ತೀಚೆಗೆ ರಿಲೀಸ್ ಆಯಿತು. ಬಟ್ ಸಿನಿಮಾಗೆ ಮಿಕ್ಸೆಡ್ ರೆಸ್ಪಾನ್ಸ್ ಬರ್ತಾ ಇದೆ. ಇನ್ನು ಕಂಗನಾ ರನೌತ್ ಆಕ್ಟ್ ಮಾಡಿದಂಥ ಎಮರ್ಜೆನ್ಸಿ ಮತ್ತೊಂದು ಡಿಸಾಸ್ಟರ್ ಆಗಿದೆ. ಕಂಗನಾ ರನೌತ್ ಅವರು ಮಾಡಿರೋ ಸಿನಿಮಾಗಳಲ್ಲಿ 22 ಸಿನಿಮಾಗಳು ಫ್ಲಾಪ್ ಆಗಿವೆ. ಸೊ ಬಾಲಿವುಡ್ಗೆ ಈ ವರ್ಷ ಬ್ರೇಕ್ ಕೊಡೋಕೆ ಯಾವ ಸಿನಿಮಾ ಬರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಇವಿಷ್ಟು 2025ನ ಫಸ್ಟ್ ಮಂತ್ ಅಲ್ಲಿ ರಿಲೀಸ್ ಆಗಿರೋ ಇಂಡಿಯನ್ ಸಿನಿಮಾಗಳ ರಿಪೋರ್ಟ್ ಆಗಿದೆ. ಇದೇ ತರ ಮತ್ತಷ್ಟು ವಿಡಿಯೋಸ್ ಜೊತೆ ಮತ್ತೆ ಬರ್ತೀವಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.